ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಕೋಲಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತಯಾಚಿಸಿದ್ರು. ಈ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಾತಿ ಹೆಸರಲ್ಲಿ ಜನರನ್ನ ವಿಂಗಡಣೆ ಮಾಡ್ತಾ ಇರುವಂತ ಬಿಜೆಪಿಗೆ ಯಾವತ್ತೂ ಮತವನ್ನ ಕೊಡಬೇಡಿ, ಕೋಲಾರದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಿ ಅಂತ ಕರೆಯನ್ನ ನೀಡಿದ್ರು. ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ. ಮೋದಿ ಅವರು 10 ವರ್ಷ ಆಡಳಿತದಲ್ಲಿದ್ರೂ ಕೂಡ ನುಡಿದಂತೆ ನಡೆದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೈತ್ರಿ ಯಾವುದೇ ಪರಿಣಾಮ ಬೀರೋದಿಲ್ಲ, ಕೋಲಾರ ಕ್ಷೇತ್ರದಲ್ಲಿ ನಮ್ಮದೇ ಭರ್ಜರಿ ಗೆಲುವಂತ ಕೋಲಾರದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಕೋಲಾರ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ, ಬಿಜೆಪಿ ನಾಯಕರಿಗೆ ಇಲ್ಲಿಯ ಜನ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಫಸ್ಟ್ ಕ್ಲಾಸ್ ಗೆದ್ದೆ ಗೆಲ್ತೀವಿ 2 ಲಕ್ಷದಲ್ಲಿ. ಸರ್ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ, ಏನ್ ನಿರೀಕ್ಷೆ ಮಾಡ್ತೀರಿ ಸರ್? ಇದು ಬರೀ ಒಂದೇ ಕ್ಷೇತ್ರದ ಜನ. ಸರ್ ಮೈತ್ರಿ ಏನಾದರೂ ಪರಿಣಾಮ ಬೀರ್ಬೋದಾ ಕೋಲಾರದ ಮೇಲೆ? ಅವ್ರು ಹೇಳಿದಾರಲ್ಲ, ಈಗಾಗಲೇ ನಮ್ದು ಗ್ಯಾರಂಟಿ ಇಲ್ಲ, ಮುಂದಕ್ಕೆ ಅವ್ರ ಜೊತೆ ಹೋಗೋದಿಲ್ಲ ಅಂತ ಹೇಳಿದಾರಲ್ಲ. ಯಾದಗಿರಿ ನಗರದಲ್ಲಿರುವಂತಹ ಜೆಡಿಎಸ್ ಶಾಸಕ ಕಂದಕೂರು ನಿವಾಸಕ್ಕೆ ರಾಜ ಅಮರೇಶ್ವರ್ ನಾಯ್ಕ್ ಭೇಟಿಯನ್ನ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಕಂದಕೂರು ವಿರೋಧವನ್ನು ವ್ಯಕ್ತಪಡಿಸಿದ ಹಿನ್ನೆಲೆ ಮೈತ್ರಿ ಬಳಿಕ ಮೊದಲ ಬಾರಿಗೆ ಭೇಟಿಯನ್ನ ನೀಡಿದ್ದಾರೆ. ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಯಾದಗಿರಿ, ಶಹಾಪುರ, ಸುರಪುರ ಕ್ಷೇತ್ರದಲ್ಲಿ ಬೆಂಬಲವನ್ನ ಕೊಡುವಂತೆ ಮನವಿಯನ್ನ ಮಾಡಿಕೊಂಡ್ರು. ಇನ್ನು ಜೆಡಿಎಸ್ ಕಾರ್ಯಕರ್ತರ ವಿಶ್ವಾಸಕ್ಕೆ ಪಡೆಯಬೇಕಂತ ಸಲಹೆಯನ್ನ ಕೊಟ್ಟಿದ್ದಾರೆ. ರೈತರಿಗೆ ಜೆಸ್ಕಾಂ ಮಾಹಿತಿ ನೀಡದೆ ಏಕಾಏಕಿ ಕರೆಂಟ್ ಕಟ್ ಮಾಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ಪ್ರಮುಖರ ಸಭೆಯಲ್ಲಿ ರೈತರು ಸಂಸದರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೃಷ್ಣಾ ನದಿ ತೀರದ ರೈತರ ಐಪಿಸೆಟ್ ಕರೆಂಟ್ ಕಟ್ ಮಾಡಿದ್ದಕ್ಕಾಗಿ ಪ್ರಮುಖ ಸಭೆಯಲ್ಲಿ ಸಂಸದ ರಾಜ ಅಮರೇಶ್ವರ್ ನಾಯ್ಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಯಚೂರಿನ ರೈತರಿಗೆ ಕರೆಂಟ್ ನೀಡಿದ್ದಕ್ಕೆ ಅನ್ನದಾತರು ಕೆರಳಿ ಕೆಂಡವಾಗಿದ್ದಾರೆ. ರೈತರಿವ್ರಿ ನಾವು ವೈಕಕತ್ತೀವಿ, ನಾವು ರೈತರಿವ್ ನಾವು ವೈಕಕತ್ತೀವಿ. ಮೊದಲು ನಮ್ಮ ರೈತರ ಬಗೆಹರಿಸಿದ ಆಮ್ಯಾಗ ಮುಂದಿನ ಮಾತಾಡಮ್ರಿ. ರೈತರಿವ್ ನಾವು ವೈಕಕತ್ತೀವಿ, ಮೊದಲು ನಮ್ಮ ರೈತರ ಬಗೆಹರಿಸಿದ ಆಮ್ಯಾಗ ಮುಂದಿನ ಮಾತಾಡಮ್ರಿ. ಕಲಬುರಗಿ ಲೋಕಕಣದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಟಫ್ ಫೈಟ್ ಜೋರಾಗಿದೆ. ನಿತಿನ್ ಗುತ್ತೇದಾರ್ರನ್ನ ಪಕ್ಷಕ್ಕೆ ಕರೆತರಲು 2 ಪಕ್ಷಗಳಲ್ಲಿ ಈಗ ಜಟಾಪಟಿ ಶುರುವಾಗಿದೆ. ಇನ್ನು ಸ್ಟೇಷನ್ ಗಾಣಗಾಪುರದಲ್ಲಿ ನಿತಿನ್ ಗುತ್ತೇದಾರ್ ಕಾರ್ಯಕರ್ತರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ತಮ್ಮ ಮುಂದಿನ ನಿಲುವಿನ ಬಗ್ಗೆ ಇಂದಿನ ಸಭೆ ಬಳಿಕ ನಿರ್ಧಾರವನ್ನ ವ್ಯಕ್ತಪಡಿಸಲಿದ್ದಾರೆ. ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಪಕ್ಷೇತರಾಗಿ ನಿತಿನ್ ಗುತ್ತೇದಾರ್ ಸ್ಪರ್ಧಿಸಿ ಅಲ್ಪ ಮತಗಳಿಂದ ಸೋತಿದ್ರು. ಇನ್ನು ಲೋಕಸಭೆ ಚುನಾವಣೆ ಅಖಾಡಕ್ಕೆ ರಂಗೇರಿದೆ. ಅಕ್ರಮ ವಸ್ತುಗಳ ಸಾಗಾಟ ತಡೆಗೆ ಚುನಾವಣಾ ಅಧಿಕಾರಿಗಳು ಕಾರ್ಯನಿರತರಾಗಿದ್ದಾರೆ. ತಮಿಳುನಾಡಿನ ಹೊಸೂರು ಬಳಿ ದಾಖಲೆ ಇಲ್ಲದ 15 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. 45 ಪೆಟ್ಟಿಗೆಗಳಲ್ಲಿ ತಂದಿರುವಂತಹ ಚಿನ್ನಾಭರಣಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಮ್ಮ ಎದುರಾಳಿ ಪಕ್ಷದವರು ನನ್ನ ಆಸ್ತಿ ಅಭಿವೃದ್ಧಿಗಳ ವಿಚಾರದಲ್ಲಿ ವ್ಯಾಪಕ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಅಂತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಅಪಪ್ರಚಾರಗಳಿಂದ ಚುನಾವಣೆ ಗೆಲ್ಲಲು ಸಾಧ್ಯವಿಲ್ಲ. ಕೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಕ್ಕುಪತ್ರ ಸಮಸ್ಯೆ ನಮ್ಮ ಸರ್ಕಾರದ ಅವಧಿಯಲ್ಲೇ ಬಹುತೇಕ ಮಂಜೂರಾಗಿದ್ದು, ಹಂಚಿಕೆ ಮಾತ್ರ ಕಾಂಗ್ರೆಸ್ ಕಾಲದಲ್ಲಾಗಿದೆ. ಅದನ್ನು ಕೂಡ ನಾವೇ ಮಾಡಿದ್ದು ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಅಂತ ಕಿಡಿಕಾರಿದರು. ಕೋಡಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ನಾನಾಗಲಿ, ಹಾಲಾಡಿಯವರಾಗಲಿ, ಈಗಿನ ನಮ್ಮ ಕಿರಣ್ ಕೊಡಿಗರಾಗಲಿ ನಾವೆಲ್ಲರೂ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನ ಕೊಟ್ಟವರು. ಯಾಕಂದ್ರೆ ನಾನು ಇಲ್ಲಿ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ ಇದೆ. ಇದು ನಡೆದ ವಿದ್ಯಮಾನ. ಇದು ಹೀಗೆ ಅಂತ ನಾನು ಹೇಳಿಕೊಟ್ಟದಲ್ಲ. ಯಾರಾದ್ರೂ ಆಕ್ಷೇಪಗಳಿದ್ದರೆ ನಿಮ್ಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಹೇಳಿದೆ. ದಯವಿಟ್ಟು ನನ್ನ ವಿನಂತಿ ಇರುವುದು, ನಾಡಿದ್ದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರುವಂತ ನನಗೆ ಸಾರ್ವಜನಿಕ ಜೀವನದ ಅನುಭವ ಇದೆ. ಸಾಮಾನ್ಯ ಜನರ ಕಷ್ಟ ನಷ್ಟಗಳು ಗೊತ್ತಿದೆ. ಎಲ್ಲ ವರ್ಗದ ಜನರದ್ದು ಸಾಮಾನ್ಯ ಬದುಕಿನಲ್ಲಿ ನಾನು ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಮಾಡಿದ್ದೇನೆ. ಬಿರುಬಿಸಿಲು ನಡುವೆ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟ ರಮಣೇಗೌಡ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸಿದ್ದಾರೆ. ಬೈಕ್ ರ್ಯಾಲಿ ಮೂಲಕ ಪಟಾಕಿ ಸಿಡಿಸಿ ಹಳ್ಳಿಗಳಲ್ಲಿ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಬಸ್ತಿಪುರ, ಹುಲಿಕೆರೆ, ಕೆಆರ್ಎಸ್, ಹಾಗೆ ಬೆಳಗೋಳ, ಪಿ ಹೊಸಹಳ್ಳಿ, ಪಾಲಗಳ್ಳಿ ಸೇರಿ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ರು. ಈ ವೇಳೆ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಕೈ ಮುಖಂಡರು ಸಾಥನ್ನ ಕೊಟ್ಟಿದ್ದಾರೆ. ಮೋದಿ ಭಾವಚಿತ್ರಕ್ಕಾಗಿ ಬಿಗ್ ಫೈಟ್ ಶುರುವಾಗಿದೆ. ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಮೋದಿ ಭಾವಚಿತ್ರ ಬಳಕೆ ಮಾಡಿದ ಹಿನ್ನೆಲೆಯಲ್ಲಿ ಸಂಸದ ಬಿ ರಾಘವೇಂದ್ರ ವ್ಯಂಗ್ಯವಾಡಿದ್ದಾರೆ. ಈಶ್ವರಪ್ಪ ಮೋದಿ ಭಾವಚಿತ್ರ ಯಾರು ಬೇಕಾದರೂ ಬಳಸಿಕೊಳ್ಳಬಹುದು, ಮೋದಿ ಏನು ಅವರ ಅಪ್ಪನವರೇ ಆಸ್ತಿನ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಮೋದಿ ಭಾವಚಿತ್ರ ಬಳಕೆಗಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಶಿವಮೊಗ್ಗ ಕೋರ್ಟ್ನಲ್ಲಿ ಕೆವಿಯಟ್ ಸಲ್ಲಿಸಿರುವಂತಹ ಈಶ್ವರಪ್ಪ ಚುನಾವಣೆ ಸ್ಪರ್ಧೆ ಹಿನ್ನೆಲೆ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದ್ದಾರೆ.
ಮೋದಿ ಫೋಟೋ ಬಳಕೆಗೆ ಈಶ್ವರಪ್ಪ ಕೋರ್ಟ್ಗೆ ಕೆವಿಯಟ್ ಸಲ್ಲಿಕೆ ವಿಚಾರವಾಗಿ ಶಿವಮೊಗ್ಗದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರ್ ಕನ್ನಡದಲ್ಲಿ ಮಾತನಾಡಿದ ಅವರು, ಈಶ್ವರಪ್ಪನವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಕೆವಿಯಟ್ ಸಲ್ಲಿಸಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಚುನಾವಣಾ ಕಾರಣಕ್ಕಾಗಿ ಮೋದಿ ಫೋಟೋ ಬೇರೆಯವರು ಬಳಸಬಾರದು. ಬಿಜೆಪಿ ಹೊರತಾಗಿ ಮತಕ್ಕಾಗಿ ಬೇರೆ ಯಾರು ಬಳಕೆಯನ್ನ ಮಾಡಬಾರದು. ಇದು ಬಿಜೆಪಿಯ ಸ್ಪಷ್ಟ ನಿಲುವು ಅಂತ ಹೇಳಿದ್ದಾರೆ. ಧಾರವಾಡದಲ್ಲಿ ಇಂದು ಮಹದಾಯಿ ಹೋರಾಟಗಾರರ ಜೊತೆ ಕಾಂಗ್ರೆಸ್ ಮುಖಂಡರು ಸಭೆಯನ್ನ ನಡೆಸಿದ್ದಾರೆ. ರೈತ ಸೇನೆ ಕರ್ನಾಟಕ ಸಂಘಟನೆ ಮುಖಂಡ ವೀರೇಶ್ ಸೋಬರದ ಮಠ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಭಾಗಿಯಾಗಿದ್ದಾರೆ. ಬಿಜೆಪಿ ಅವಧಿ ವೇಳೆ ಮಹದಾಯಿ ಯೋಜನೆ ಮಾಡಲಿಲ್ಲ, ಹೀಗಾಗಿ ನಮ್ಮ ಬೆಂಬಲ ಕಾಂಗ್ರೆಸ್ಗೆ ಅಂತ ಮಹದಾಯಿ ಹೋರಾಟಗಾರರು ಸೂಚನೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಪುಲ್ವಾಮಾ ದಾಳಿಯ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸೈನಿಕರ ವಿರುದ್ಧ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡಬಾರದು. ಇದು ಭಾರತೀಯ ಯೋಧರಿಗೆ ಮಾಡುವಂತ ಅಪಮಾನ. ಕಾಂಗ್ರೆಸ್ ಕಾಲದಲ್ಲೇ ಟೆರರಿಸಂ ಆರಂಭವಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ರೀತಿ ಬೇಜವಾಬ್ದಾರಿಯಾದಂಥ ಅವತ್ತೇನೋ ಅಲ್ಲೇ ನಮ್ಮ ಯೋಧರು ಪ್ರಾಣವನ್ನು ಕಳ್ಕೊಂಡಾರ, ಅವ್ರಿಗೆ ಮಾಡುವ ಅಪಮಾನ ಇದು. ಇವ್ರ ಕಾಲದಲ್ಲೇ ಟೆರರಿಸಮ್ಮು ಶುರುವಾಗಿದ್ದೇ ಇವ್ರ ಕಾಲದೊಳಗೆ. ನಾವು ಬಂದಾಗ ಆವಾಗ ಮತ್ತೊಮ್ಮೆ ಅವರು ಪ್ರಯತ್ನ ಮಾಡಿದರು. ಅದಾದ ನಂತರ ನಾವೇನು ಕ್ರಮ ತೆಗೆದುಕೊಂಡು ಒಂದೇ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟಿ ಆಗಿಲ್ಲ. ರೆಕಾರ್ಡ್ ಇದೆ, ಕ್ರೈಮ್ ರೆಕಾರ್ಡ್ದಲ್ಲಿ ನಕ್ಸಲ್ ಆ್ಯಕ್ಟಿವಿಟಿ 80% ಕಮ್ಮಿ ಆಗಿದೆ ದೇಶದಾಗ. ಮೊದಲಿಲ್ಲ ಅಂದರೆ ದಿನ ನಕ್ಸಲ್ರು ಅಲ್ಲಿ ಹೊಡೆದ್ರು ಇಲ್ಲಿ ಹೊಡೆದ್ರು ಅಂತ ಬರ್ತಾಯಿತ್ತು. ಈ ಇಸ್ಲಾಮಿಕ್ ಟೆರರಿಸ್ಟ್ ಆ್ಯಕ್ಟಿವಿಟಿ ಆಲ್ಮೋಸ್ಟ್ 90% ಕಮ್ಮಿ ಆಗಿದೆ. ಕಾಶ್ಮೀರದಾಗ ಕಲ್ಲು ಹೊಡೆದೇನು ಜನನ ತೊಂದರೆ ಕೊಡ್ತಾಯಿದ್ರು, ಅದು ನಿಲ್ಲಾಗ್ಯದ. ಕಾಶ್ಮೀರದೊಳಗೆ ಸ್ಟ್ರೇ ಇನ್ಸಿಡೆಂಟ್ ಬಿಟ್ಟರೆ, ಯಾರನ್ನೋ ಪಾಪ ಅಂಗಡಿಯೊಳಗೆ ಕೂತಾಗ ಅವ್ರು ಹೊಡೆದು ಅವ್ರು ಬಿಟ್ಟರೆ, ಅದು ಇತ್ತೀಚೆಗೆ ಯಾವುದೂ ಆಗಿಲ್ಲ. ಅದು ಬಿಟ್ಟರೆ ಮಾಸ್ ಟೆರರಿಸ್ಟ್ ಆ್ಯಕ್ಟಿವಿಟಿ ಏನಾಗ್ತಿದೆ ಸಂಪೂರ್ಣ ನಿಂತದ. ನಾಚಿಕೆದೇನು ಕಾಂಗ್ರೆಸ್ ಪಾರ್ಟಿಯವರು ಟೆರರಿಸ್ಟ್ಗಳನ್ನು ಬ್ರದರ್ ಅಂತ ಕರೆಯೋರ ಕಡೆ ನಾವು ಬುದ್ಧಿ ಇಳಿಸ್ಕೋಬೇಕು. ಇವ್ರು ಟೆರರಿಸ್ಟ್ ಬ್ರದರ್ ಅಂತ ಇವ್ರಿಗೆ. ಇನ್ನೊಬ್ಬರು ನಾ ಈ ಜನ್ಮದಾಗಲ್ಲ ಮತ್ತೊಂದು ಜನ್ಮ. ಸಂಯುಕ್ತ ಸಹೋದರ ಹರ್ಷಗೌಡ ಬಿಜೆಪಿ ಸೇರ್ಪಡೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ರಿಪಬ್ಲಿಕನ್ನಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತಹ ಹರ್ಷಗೌಡ ಅವರು ಬಿಜೆಪಿ ಸೇರುವುದು ಹಳೆ ವಿಷಯ. ಅದು ಹರ್ಷಗೌಡ ಬಿಜೆಪಿ ಅಂತ ಮೊದಲಿಂದಲೂ ಕೂಡ ಗೊತ್ತು. ಅವರಿಗೆ ಒಳ್ಳೆಯದಾಗ್ಲಿ ಅಂತ ಶುಭ ಹಾರೈಸಿದ್ದಾರೆ. ಏನಾದರೂ ಇವತ್ತೇ ಆಗಿರುವಂಥ ಬೆಳವಣಿಗೆ ಇತ್ತಂದರೆ ನನಗೆ ಮನಸ್ಸಿಗೆ ಸ್ವಲ್ಪ ಇದು ಆಗ್ತಿರ್ಬೋದಾಗಿತ್ತು. ಆದರೆ ಈಗಾಗಲೇ ಅವರು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಆ ಪಕ್ಷದಲ್ಲಿ ಗುರುತಿಸ್ಕೊಂಡು ಸುಮಾರು ಸಮಯ ಆಗುತ್ತೆ. ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಅವ್ರಿಗೆ ಸ್ವತಂತ್ರ ಒಂದು ನಿರ್ಣಯವನ್ನು ತಗೊಳ್ಳುವಂಥ ಹಕ್ಕಿರುತ್ತೆ. ಸೊ ಆ ಹಕ್ಕಿನ ಪ್ರಕಾರ ಅವರು ಈಗಾಗಲೇ ಬಹಳ ದಿನದ ಮುಂಚೆನೇ ಈ ಒಂದು ನಿರ್ಧಾರ. ಹರ್ಷಗೌಡ ಪಾಟೀಲ್ ಬಿಜೆಪಿ ಸೇರ್ಪಡೆ ಹಿನ್ನೆಲೆ ಬಸವನಗೌಡ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಇದನ್ನೆಲ್ಲ ನೋಡಿ ಬಿಟ್ಟಿದ್ದೇವೆ. ಇವರೆಲ್ಲ ಒಂದು ಕುಟುಂಬದ ಒಂದೇ ಮನೆಯಲ್ಲಿ ಒಂದೇ ಉದ್ಯೋಗವನ್ನು ಮಾಡಿಕೊಂಡು ಜೀವನವನ್ನು ಮಾಡುವವರು. ಒಬ್ಬ ಕಾಂಗ್ರೆಸ್ನಲ್ಲಿ ಇರೋದು, ಇನ್ನೊಬ್ಬ ಬಿಜೆಪಿಯಲ್ಲಿ ಇರೋದು. ಇವರೆಲ್ಲ ಬಿಜೆಪಿಯ ಲಾಭವನ್ನು ಪಡೆಯುವವರು ಅಂತ ಹರ್ಷಗೌಡ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಾಗೇವಾಡಿಗೆ ಯಾಕೆ ಹೋಗಲಿಲ್ಲ ಮನೆ ನೋಡ್ರಿ, ಎಲ್ಲ ನೋಡಿಬಿಟ್ಟಿವಿ. ಇಲ್ಲಿ ಒಬ್ಬ ಅಭ್ಯರ್ಥಿ ಅದಾನ ಬಿಜೆಪಿದು, ಬಾಗೇವಾಡಿಗೆ ಯಾಕೆ ಹೋಗಲಿಲ್ಲ ಮನೆ ಪ್ರಚಾರಕ್ಕೆ. ನಾನು ಯತ್ನಾಳ್ ನಾನು ಸರಿಯಾಗಿ ಪ್ರಚಾರ ಮಾಡಲಿ ಅಂತ ಹೇಳ್ತಿದ್ದ. ಅವ ಹೋಗಿ ಬಾಗೇವಾಡಿಯಾಗ ಬಿಜೆಪಿಗೆ ಓಟ್ ಹಾಕಿ ಬೆಳ್ಳುಬಿಗೆ ಓಟ್ ಹಾಕತ್ ಹೇಳ್ದ. ಈ ಒಂದು ಕುಟುಂಬದಾಗ ಒಂದೇ ಮನ್ಯಾಗ ಒಂದೇ ಉದ್ಯೋಗ ಮಾಡ್ಕೊಂಡು ಜೀವನ ಮಾಡೋರು, ಒಬ್ಬ ಕಾಂಗ್ರೆಸ್ನಾಗ ಇರೋದು, ಒಬ್ಬ ಎಲ್ಲ ಬಿಜೆಪಿ ಲಾಭ ಹೊಡ್ಯಾರ. ಇನ್ನು ಹಾಸನ ದೋಸ್ತಿ ಬಿಕ್ಕಟ್ಟು ಶಮನಕ್ಕೆ ಹೈಕಮಾಂಡ್ ಕಸರತ್ತನ್ನ ನಡೆಸಿವೆ. ಇನ್ನು ಬಿಕ್ಕಟ್ಟು ಶಮನಗೊಳಿಸಲು ರಾಧಾ ಮೋಹನ್ ದಾಸ್ ಮಧ್ಯ ಪ್ರವೇಶವನ್ನ ಮಾಡಿದ್ದಾರೆ. ನಾಳೆ ಪ್ರಜ್ವಲ್ ರೇವಣ್ಣ ಹಾಗೂ ಪ್ರೀತಮ್ ಗೌಡ ಭೇಟಿಯಾಗುವಂತಹ ಸಾಧ್ಯತೆಗಳಿರುವಂತದ್ದು. ಈ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ರಾಧಾ ಮೋಹನ್ ದಾಸ್ ಭರವಸೆಯನ್ನ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಸಮೀಪವಾಗ್ತಿರುವಾಗಲೇ ನಾಯಕರ ಭರ್ಜರಿ ಮತ ಶಿಕಾರಿ ಕೂಡ ಶುರುವಾಗಿದೆ. ಈಗಾಗಲೇ 2 ಕ್ಷೇತ್ರ ಗೆಲ್ಲಲು ತಂತ್ರಗಾರಿಕೆ ನಡೆಸಿರುವಂತಹ ಸಿಎಂ ಇದೀಗ ಮತ್ತೆ 2 ದಿನ ಸಿಎಂ ಮೈಸೂರು ಚಾಮರಾಜನಗರ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದೇ ಏಪ್ರಿಲ್ 11 ಮತ್ತೆ 12ರಂದು ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ 2 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲಲು ಸಿಎಂ ತಂತ್ರಗಾರಿಕೆಯನ್ನ ನಡೆಸ್ತಾ ಇದ್ದಾರೆ. ನೋಟ್ ಡಿಕೆ ಬ್ರದರ್ಸ್ ಕೊಡ್ತಾರೆ, ನೀವು ವೋಟ್ ಡಾಕ್ಟರ್ ಮಂಜುನಾಥ್ಗೆ ಹಾಕಿ ಎಂಬ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಈಗ ಆರ್ ಅಶೋಕ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡ್ತಾ ಡಿಕೆ ಬ್ರದರ್ಸ್ ವಿರುದ್ಧ ಆರ್ ಅಶೋಕ್ ಗುಡುಗಿದ್ರು. ಸೋಲಿನ ಭಯದಿಂದ ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್ ಹಣದ ಹೊಳೆಯನ್ನ ಹರಿಸ್ತಾ ಇದ್ದಾರೆ. ಮತದಾರರಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತೇನೆ, ನೋಟು ಡಿಕೆ ಬ್ರದರ್ಸ್ ಬಳಿ ತೆಗೆದುಕೊಳ್ಳಿ, ಆದರೆ ವೋಟ್ ಮಾತ್ರ ಬಿಜೆಪಿಗೆ ಹಾಕಿ ಅಂತ ಮನವಿಯನ್ನ ಮಾಡಿದ್ದಾರೆ.
ಇನ್ನು ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ ತಮ್ಮ ಹೆಸರು ಕೈಬಿಟ್ಟಿದ್ದಕ್ಕೆ ಮುನಿಯಪ್ಪ ವ್ಯಂಗ್ಯವಾಡಿದ್ದಾರೆ. ನಾನು ಯಾವಾಗಲೂ ಕೂಡ ಶಾಶ್ವತ ಸ್ಟಾರ್ ಪ್ರಚಾರಕ. ಇಂದಿನಿಂದ ಪ್ರಚಾರ ಅಧಿಕೃತವಾಗಿ ಆರಂಭವಾಗ್ತಾ ಇದೆ. ಈಗಾಗಲೇ ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಕ್ಯಾಂಪೇನ್ ಶುರು ಮಾಡಿದ್ದೇನೆ. ಈಗ ಹಳೆಮೈಸೂರು ಭಾಗಕ್ಕೆ 2ನೇ ಹಂತದ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ಅಂತ ಮುನಿಯಪ್ಪ ಹೇಳಿದ್ದಾರೆ. ಲೋಕಸಮರ ಅಖಾಡದಲ್ಲಿ ಪುಲ್ವಾಮಾ ಪಾಲಿಟಿಕ್ಸ್ ಶುರುವಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್, ಚುನಾವಣೆಗಾಗಿ ಮತ್ತು ಒಂದು ವರ್ಷದ ಹಿತಾಸಕ್ತಿಗಾಗಿ ಮಾತ್ರ ಕೆಲಸವನ್ನ ಮಾಡ್ತಾರೆ. ಪುಲ್ವಾಮಾ ದಾಳಿಯನ್ನ ಜನರು ಮರೆತು ಬಿಟ್ಟಿದ್ದಾರೆ. ಇನ್ನೆರಡು ತಿಂಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಬಿಜೆಪಿ ವಿರುದ್ಧ ಜಿಸಿ ಚಂದ್ರಶೇಖರ್ ವಾಗ್ದಾಳಿ ನಡೆಸಿದ್ದಾರೆ. ಈಶ್ವರಪ್ಪ ಮನೆ ಮೇಲೆ ಇಡಿ ಅಥವಾ ಐಟಿ ದಾಳಿ ಮಾಡ್ತಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವನಿಗೆ ತಾಕತ್ತಿದೆ, ಯಾವನ್ ಬರ್ತಾನೆ ನೋಡೋಣ, ಇಂಥವನ್ನೆಲ್ಲ ನಾನು ಬಹಳ ಎದುರಿಸಿದ್ದೇನೆ. ನನ್ನ ಹತ್ರ ಇದ್ರೆ ನಾನೇ ಸಿಕ್ಕಾಕಿಕೊಳ್ಳುತ್ತೆ, ಅವರು ಮಾಡಿ ಸಿಕ್ಕಿ ಹಾಕಿಕೊಂಡು ಜೈಲಿಗೆ ಹೋಗಿ ಬಂದಿದ್ದಾರೆ. ನಂದು ಆ ತರಹದ್ದು ಯಾವುದು ಇಲ್ಲ ಅಂತ ಈಶ್ವರಪ್ಪ ಕಿಡಿಕಾರಿದ್ರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಚುನಾವಣೆ ಅಖಾಡ ರಂಗೇರಿದೆ. ಇನ್ನು ಪ್ರಚಾರ ಕಣದಲ್ಲಿ ಸಿದ್ದರಾಮಯ್ಯ ಪುತ್ರನ ಅಬ್ಬರ ಕೂಡ ಅಷ್ಟೇ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ ಬಗ್ಗೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮಾತನಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ರಾಜ ಮನೆತನದವರು ಆಗಿರುವಂಥದ್ದು. ಅವರಿಗೆ ಯಾವತ್ತೂ ಜನರ ಮಧ್ಯೆ ಇದ್ದು ಗೊತ್ತಿಲ್ಲ, ಅವರಿಗೆ ಜನರ ಸಮಸ್ಯೆಗಳು ಏನು ಅಂತ ಗೊತ್ತಿಲ್ಲ. ಹೀಗಾಗಿ ನಮ್ಮ ಅಭ್ಯರ್ಥಿ ಎಂ ಲಕ್ಷ್ಮಣ್ ಉತ್ತಮ ಅಂತ ಹೇಳಿದ್ದಾರೆ. ವಿಶ್ವದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ ಅಂದ್ರೆ ಅದು ಬಿಜೆಪಿ ಅಂತ ಬೆಂಗಳೂರಿನಲ್ಲಿ BY ವಿಜೇಂದ್ರ ಹೇಳಿದ್ದಾರೆ. ಅನಂತಕುಮಾರ್ ಹಾಗೆ ಯಡಿಯೂರಪ್ಪ ಊರೂರು ಸುತ್ತಿ ಪಕ್ಷವನ್ನ ಕಟ್ಟಿದ್ದಾರೆ. ನಮ್ಮ ಪ್ರಣಾಳಿಕೆಯಂತೆ ಟ್ರಿಪಲ್ ತಲಾಕ್ ಆಗಿದೆ. ಮುಂದಿನ 2040 ಹಾಗೆ 2050 ನಂತರ ಭಾರತ ಹೇಗಿರಬೇಕು ಅಂತ ನಿಟ್ಟಿನಲ್ಲಿ ಪ್ರಧಾನಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಎಲ್ಲ 28 ಕ್ಷೇತ್ರ ಗೆಲ್ಲುವಂತ ವಾತಾವರಣ ನಿರ್ಮಾಣ ಆಗಿದೆ. ಸಮರ್ಪಣಾ ಮನೋಭಾವದಿಂದ ಕಿರು ದೇಣಿಗೆ ಅಭಿಯಾನಕ್ಕೆ ಕೈ ಜೋಡಿಸಿ ಅಂತ ವಿಜೇಂದ್ರ ಮನವಿಯನ್ನ ಮಾಡಿಕೊಂಡ್ರು. ತುಮಕೂರು ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರು ಪ್ರಚಾರದ ವೇಳೆ ಪ್ರಧಾನಿ ಮೋದಿಯನ್ನ ಹಾಡಿ ಹೋಗಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಮೋದಿ ಗುಣಗಾನದ ವಿಡಿಯೋ ಇದೀಗ ತುಮಕೂರಿನಲ್ಲಿ ಸಂಚಲನ ಸೃಷ್ಟಿಸಿದೆ. ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿಯಲ್ಲಿದ್ದ ಮುದ್ದಹನುಮೇಗೌಡರು ಬಳಿಕ ಕಾಂಗ್ರೆಸ್ಗೆ ಸೇರಿದ್ರು. ಇದೀಗ ಮೋದಿ ಗುಣಗಾನದ ವಿಡಿಯೋ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಯಾದಗಿರಿಯ ಸುರಪುರ ಉಪಚುನಾವಣಾ ಕಣ ಬಿರುಸುಗೊಂಡಿದೆ. ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಕ್ಷೇತ್ರಾದ್ಯಂತ ಬಿಜೆಪಿಯ ರಾಜುಗೌಡ, ಕಾಂಗ್ರೆಸ್ನ ರಾಜ ವೇಣುಗೋಪಾಲ ನಾಯಕ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈ ಪ್ರಚಾರದ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ರಾಜ ವೇಣುಗೋಪಾಲ ನಾಯಕ ಕಣ್ಣೀರನ್ನ ಹಾಕಿದ್ದಾರೆ. ತಮ್ಮ ಕುಟುಂಬಸ್ಥರ ಸಾವನ್ನ ನೆನೆದು ಕಣ್ಣೀರು ಹಾಕಿದ್ರು. ಇದನ್ನ ಕಂಡು ಕಾರ್ಯಕರ್ತರು ಕೂಡ ಕಣ್ಣೀರು ಹಾಕಿದ್ರು. ಬೆಳಗಾವಿ ಪ್ರಭಾವಿ ಕುಟುಂಬ ಕುಡಿಗಳ ಸ್ಪರ್ಧೆಯಿಂದ ಚಿಕ್ಕೋಡಿ ಅಖಾಡ ರಂಗೇರಿದೆ. ಇನ್ನು ಬಿಜೆಪಿಯಿಂದ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಕಾಂಗ್ರೆಸ್ನಿಂದ ಪ್ರಿಯಾಂಕ್ ಜಾರಕಿಹೊಳಿ ಸ್ಪರ್ಧಿಸುತ್ತಿದ್ದಾರೆ. ಇದೀಗ ತೀವ್ರ ಭರವನ್ನೇ ರಾಜಕೀಯ ಅಸ್ತ್ರವಾಗಿಸಿಕೊಂಡಂತ ಬಿಜೆಪಿ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಚಿತ್ರದುರ್ಗ ಕ್ಷೇತ್ರಕ್ಕೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಅಣ್ಣ ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಸಾರ್ವಜನಿಕ ವಲಯಕ್ಕೆ ಗುಟ್ಟು ಬಿಡದೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಲಿಂಗಾಯತರಾಗಿದ್ರು ಕೂಡ ಎಸ್ಸಿ ಪ್ರಮಾಣ ಪತ್ರ ಪಡೆದು ಸ್ಪರ್ಧೆ ಮಾಡ್ತಿದ್ದಾರೆ. ಎಂಪಿ ರೇಣುಕಾಚಾರ್ಯ ಅಣ್ಣ ಅಂತ ಹೇಳೋ ವ್ಯಂಗ್ಯವಾಡಿದ್ದಾರೆ. ಇನ್ನು ಎಂಪಿ ದಾರಕೇಶ್ವರಯ್ಯ ಮತ್ತು ಪತ್ನಿ ಎಂಇ ಸುಜಾತ್ರ ಚಿತ್ರದುರ್ಗ ಚುನಾವಣಾ ಅಧಿಕಾರಿಗೆ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ಪೊಲೀಸ್ ವಸತಿ ಗೃಹದಲ್ಲಿ ಮತದಾನ ಜಾಗೃತಿಯನ್ನ ಮೂಡಿಸಲಾಯಿತು. ದಾವಣಗೆರೆಯಲ್ಲಿ ಜಿಲ್ಲಾಡಳಿತ ಹಾಗೆ ಪೊಲೀಸ್ ಸಹಯೋಗದೊಂದಿಗೆ ಜಾಗೃತಿಯನ್ನ ಮೂಡಿಸಿದ್ರು. ಡಿಸಿ ಡಾಕ್ಟರ್ ವೆಂಕಟೇಶ್, ಎಂವಿ, ಎಸ್ಪಿ ಉಮಾ ಪ್ರಶಾಂತ್ ಸೇರಿದಂತೆ 10 ಹಲವು ನಾಯಕರು ಕೂಡ ಭಾಗಿಯಾಗಿದ್ರು. ಲೋಕಸಭಾ ಚುನಾವಣೆಗೆ ಕಡ್ಡಾಯವಾಗಿ ಎಲ್ಲರೂ ಕೂಡ ತಪ್ಪದೆ ಮತದಾನ ಮಾಡಬೇಕು, ಎಲ್ಲ ಪೊಲೀಸರು ಸಹ ಮತ ಚಲಾಯಿಸಬೇಕು ಹಾಗೂ ನೀರಿನ ಮಿತಿ ಬಳಕೆ ಮಾಡಬೇಕು ಅಂತ ಅರಿವನ್ನ ಮೂಡಿಸಲಾಯಿತು. ಕಾಂಗ್ರೆಸ್ ಶಾಸಕರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಮೊಳಗಿದೆ. ಘೋಷಣೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಗಲಿಬಿಲಿಗೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಕೌಲೂರು ಗ್ರಾಮದಲ್ಲಿ ಪ್ರಚಾರ ಮಾಡುತ್ತಿದ್ದಾಗ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡರು ಆಕ್ರೋಶಗೊಂಡು ಜೈ ಶ್ರೀರಾಮ್ ಘೋಷಣೆ ಕೂಗಿದ ಯುವಕರೊಂದಿಗೆ ವಾಗ್ವಾದವನ್ನು ನಡೆಸಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವಿನ ಮಾತಿನ ಚಕಮಕಿ ಕೂಡ ನಡೆಯಿತು. ಗೋಬ್ಯಾಕ್ ಕಾರಜೋಳಿ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಚಿತ್ರದುರ್ಗದಲ್ಲಿ ಬಿಜೆಪಿ ಎಂಎಲ್ಸಿ ಕೆಎಸ್ ನವೀನ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೈಸೂರಿನಿಂದ ಬಾದಾಮಿ ಜಿಲ್ಲೆಗೆ ಹೋಗಿದ್ದನ್ನ ಮರೆತಿದ್ದಾರೆ. ಇವತ್ತು ಕಾರಜೋಳ ಬಗ್ಗೆ ಬಾಲಿಶ ರೀತಿ ಮಾತನಾಡ್ತಿದ್ದಾರೆ. ಬಾದಾಮಿಯ ಜನ ಗೋಬ್ಯಾಕ್ ಅಂತ ಹೇಳಿದ್ದಾರೆ ಅಂತ ಸಿದ್ದರಾಮಯ್ಯ ರಾಜಕೀಯ ಮುಕ್ತಾಯ ಆಗ್ತಾ ಇದೆ. ಸಿಎಂ ಸ್ಥಾನದಲ್ಲಿ ಇದ್ದವರಿಗೆ ಈ ಹೇಳಿಕೆ ಸೂಕ್ತ ಅಲ್ಲ ಅಂತ ಸಿಎಂ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಸ್ಥಾನದ ಅಜ್ಮೀರ್ನಲ್ಲಿ ಮೋದಿ ರ್ಯಾಲಿಯನ್ನು ನಡೆಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಅಲ್ಲದೆ ನಮೋ ಕಾಂಗ್ರೆಸ್ನ ಪ್ರಣಾಳಿಕೆ ಸುಳ್ಳಿನ ಕಂತಿ ಅಂತ ಗುಡುಗಿದ್ರು. ಬ್ರಹ್ಮ ಸೃಜನಕರ್ತನಾಗಿದ್ದು ನವ ಭಾರತ ನಿರ್ಮಿಸಲು ಬಿಜೆಪಿ ಕೂಡ ಬದ್ಧವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ.